ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ನಿನ್ನೆ ನಮ್ಮ RCB ಹಾಗೂ KKR ನಡುವೆ ರೀಓಪನ್ ಮ್ಯಾಚ್ ಇತ್ತು. ಬಟ್ ಮಳೆಯ ಕಾರಣದಿಂದಾಗಿ ಈ ಮ್ಯಾಚ್ ಅನ್ನು ರದ್ದುಗೊಳಿಸಲಾಯಿತು. ಎರಡೂ ತಂಡಗಳಿಗೂ ಕೂಡ ಒಂದೊಂದು ಅಂಕವನ್ನ ನೀಡಲಾಯಿತು. ಇದರಿಂದ ನಮ್ಮ RCB ಮತ್ತೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರುವಂತದ್ದು. ಸೊ ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಇದರ ಜೊತೆಗೆ ಇವತ್ತು ಕೂಡ ಎರಡು ಮ್ಯಾಚ್ಗಳಿದೆ. ಪ್ಲೇ ಆಫ್ ದೃಷ್ಟಿಯಿಂದ ಈ ಮ್ಯಾಚ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಈ ಬಗ್ಗೆ ಕೂಡ ಸಾಕಷ್ಟು ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಇದರ ಜೊತೆಗೆ ಕ್ರೀಡಾ ವರದಿಗಾರರಾಗಿರುವಂತಹ ಪ್ರೇಮ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ಐನೋ ಮುಕುಂದ್ ಸರ್. ಸೊ ಒಂದು ವಾರದ ಗ್ಯಾಪ್ ಆದ್ಮೇಲೆ ಮತ್ತೆ IPL ನೋಡ್ಬೋದು ಅಂತ ಎಲ್ಲ ತುಂಬಾ ಖುಷಿ ಪಟ್ಟಿದ್ರು ಫ್ಯಾನ್ಸ್ ಎಲ್ಲ. ಬಟ್ ಮಳೆಯಿಂದಾಗಿ ಮ್ಯಾಚ್ ರದ್ದಾಗಿರುವಂಥದ್ದು. ಸೊ ಒಬ್ಬ ಫ್ಯಾನ್ ಆಗಿ ಎಷ್ಟು ಡಿಸಪಾಯಿಂಟ್ ಆಯ್ತು ಅಂತ? ಫ್ಯಾನ್ ಆಗಿ ರಿಯಲಿ ಕಣ್ಣೀರೊಂದು ಬರಲಿಲ್ಲ. ಯಾಕೆ ಅಂದ್ರೆ ನಿನ್ನೆ ಪೂರಾ ಅಷ್ಟೊಂದು ಮಳೆ ಸುರಿಯುತ್ತೆ ಅಂತ ನಾವು ಅನ್ಕೊಂಡಿಲ್ಲ. ನಾವು ನಿನ್ನೆ ಡಿಸ್ಕಷನ್ ಅಲ್ಲೂ ಮಾತಾಡ್ತಾ ಇದ್ವಿ ಸ್ವಲ್ಪ ಮಳೆ ಬಂದ್ರೆ ಸಾಕು ಅಂತ. ಬಟ್ ಇಷ್ಟೊಂದು ಮಳೆ ಬರುತ್ತೆ ಬೆಂಗಳೂರಲ್ಲಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ನೆ ಅಂತೂ ಅಷ್ಟು ಸ್ಟೇಡಿಯಂ ಅಲ್ಲಿ ಒಂದು ಟೆಸ್ಟ್ ಎನ್ವೈರನ್ಮೆಂಟ್ ಕಾಣಿಸ್ತಾ ಇತ್ತು ನಮ್ಗೆ. ಅಷ್ಟು ವೈಟ್ ಡ್ರೆಸ್ ಹಾಕೊಂಡ್ ವೈಟ್ ಜರ್ಸಿ. ಬಟ್ ಅವ್ಯಾವುದು ಕೂಡ ನಿನ್ನೆ ಈ ಮಳೆಯಲ್ಲಿ ವೈಟ್ ವಾಶ್ ಆಗೋಯ್ತು ಅಂತ ಅನಿಸ್ತು ಮ್ಯಾಚ್. ಯಾಕೆಂದ್ರೆ ಪ್ಲೇಯರ್ಸ್ ಮೈದಾನಕ್ಕೆ ಬರೋಕ್ಕೂ ಬಿಡಲಿಲ್ಲ ಮಳೆ ಅಷ್ಟೊಂದು ಒಂದು ಇದ್ರಲ್ಲಿ. ಬಟ್ ಇದ್ರ ಮಧ್ಯೆ ಒಂದು ಸ್ವಲ್ಪ 2-3 ನಿಮಿಷ ಗ್ಯಾಪ್ ಕೊಡ್ತು. ಆವಾಗ ಸ್ಟೇಡಿಯಂನಲ್ಲಿ ಸಿಕ್ಕಾಪಟ್ಟೆ ವೈಪ್ ಬಂತು, ಮ್ಯಾಚ್ ಶುರುವಾಗುತ್ತಪ್ಪ ಅಂತ. ಒಂದು 1 hour ಆದ್ರೂ ಲೇಟ್ ಆದ್ರೂ ಪರವಾಗಿಲ್ಲ, 9:30 ಆದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ ಅಂತ ಕಾಯ್ತಾ ಇದ್ರು. ಬಟ್ 10:30 ಆದ್ರೂ ಕೂಡ ಮಳೆ ಬಿಡ್ಲೇ ಇಲ್ಲ. ಸೊ ಹಾಗಾಗಿ ಅನ್ಫಾರ್ಚುನೇಟ್ ನೆನ್ನೆ ಮ್ಯಾಚ್ ಕ್ಯಾನ್ಸಲ್ಡ್ ಆಗಿದ್ದು. ಬಟ್ ಇಲ್ಲಿ RCBಗೆ ಯಾವುದೇ ಒಂದು ಇದಾಗ್ಲಿಲ್ಲ. ಇದೊಂದೇ ಎಲ್ಲರಿಗೂ ಸಮಾಧಾನ ಕೊಟ್ಟಿದೆ. ಯಾಕಂದ್ರೆ 1 ಪಾಯಿಂಟ್ ಇಂದ ಕೂಡ ಇವಾಗ ನಾವು ಆಲ್ರೆಡಿ ಒಂದು ಬೋನಸ್ ಸಿಕ್ಕಿದೆ ನಮ್ಗೆ. ಇವತ್ತು ಮ್ಯಾಚ್ ಅಲ್ಲಿ RCB ಆಡ್ದಿರ ಇದ್ರು ಕೂಡ ಅವರು ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ 99% ಇದಿದೆ. ಸೊ ಹಾಗಾಗಿ RCB ಅಭಿಮಾನಿಗಳಿಗೆ ಜಾಸ್ತಿ ದುಃಖ ಆಗಿರಲ್ಲ. ಬಟ್ KKR ಅಭಿಮಾನಿಗಳಿಗೆ ನಿಜಕ್ಕೂ ನಿರಾಸೆ ಆಗಿರುತ್ತೆ. ಯಾಕಂದ್ರೆ ಅವ್ರು ಅನ್ಕೊಂಡಿದ್ರು ಓಕೆ ಎಲ್ಲ ಒಂದ್ ಕಡೆ ಸ್ಟೇ ಆಗ್ತೀವಿ ಇದರಲ್ಲಿ ಅಂತ. ಬಟ್ ಆಡದೆ ಅವರೇ ಟೂರ್ನಿಂದ ಔಟ್ ಆಗಿರೋದು ಈ ಲೀಗಿಂದ. ಸೊ ನಿನ್ನೆ ಅಂತೂ ಅಷ್ಟೊಂದು ಮಳೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬೆಂಗಳೂರಿನಲ್ಲಿ. ಹೊರಗಡೆ ಏನೇ ಆಗಿರ್ಬೋದು ಅನಾಹುತಗಳು, ಬಟ್ ಸ್ಟೇಡಿಯಂನಲ್ಲಿ ನಿಜಕ್ಕೂ ನಾವು ನೋಡ್ತಾ ಎಷ್ಟೋ 3-4 ಗಂಟೆ ಕಾದಿದ್ದೀವಿ. ಒಂದೇ ಒಂದು ಬಾಲ್ಗೂ ಟಾಸ್ಗೂ ಕೂಡ ವರುಣ ಇದು ಮಾಡ್ಕೊಡ್ಲಿಲ್ಲ. ಸಿಕ್ಕಾಬಿಡ ಬೇಜಾರಾಯ್ತು ನೆನ್ನೆ ಮ್ಯಾಚ್ ಅಲ್ಲಿ. ಎಸ್ ಸರ್, ಇನ್ನು ಪ್ರೇಮ್ ಸರ್, ನಿನ್ನೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಆದ್ಮೇಲೆ ಕೊಹ್ಲಿ ಅವರ ಫಸ್ಟ್ ಮ್ಯಾಚ್, ಅದು ಕೂಡ ನಮ್ಮ ಬೆಂಗಳೂರಲ್ಲೇ ಇತ್ತು. ಸೊ ಹಾಗಾಗಿ ತುಂಬಾ ಜನ ಫ್ಯಾನ್ಸ್ ಅದನ್ನ ನೋಡ್ಬೇಕಂತಾನೆ ಬಂದಿದ್ರು, ಎಲ್ಲ ವೈಟ್ ಕಲರ್ ಜರ್ಸಿ ಹಾಕೊಂಡು. ಸೊ ಎಷ್ಟು ಡಿಸಪಾಯಿಂಟ್ ನಿನ್ನೆ? ಮೇಡಮ್, ಒಂದು ನಮ್ಮ ಭಾರತದಲ್ಲಿ ಕ್ರಿಕೆಟ್ ಒಂದು ಧರ್ಮವಾಗಿಯೇ ಹೊರಹೊಮ್ಬಿಟ್ಟಿದೆ. ಪ್ರತಿಯೊಬ್ಬರು ಆ ಕ್ರಿಕೆಟ್ನ ಆರಾಧನೆ ಮಾಡೋರೇ ಇಲ್ಲ. ಚಿಕ್ಕವರಿಂದ ಹೇಳಿ ದೊಡ್ಡವರವರೆಗೂ ಎಲ್ಲರೂ ಕೂಡ ಧರ್ಮ ಜಾತಿ ಭೇದ ಇಲ್ಲದೇ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಾರೆ ಕ್ರಿಕೆಟ್ನ. ಅಂಥದ್ರಲ್ಲಿ BCCI ಒಂದು ನಮ್ಗೆ ಇತ್ತೀಚೆಗೆ ನಾವು ನೋಡೋ ಪ್ರಕಾರ ಯಾರೇ ಲೆಜೆಂಡ್ ಆಗಲಿ ಬೇರೆ ದೇಶದಲ್ಲೆಲ್ಲ ಅವರಿಗೊಂದು ವೇದಿಕೆ ಕಲ್ಪಿಸ್ಕೊಡ್ತಾರೆ ಕೊನೆಯ ಪಂದ್ಯವನ್ನು ಆಡಬೇಕು ಅಂತ. ಬಟ್ ನಮ್ಮಲ್ಲಿ ಆ ಥರದ್ದೊಂದು ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಅಭಿಮಾನಿಗಳೇ ಕೊಹ್ಲಿಗೊಂದು ನಾವು ಕೊಡುಗೆ ನೀಡಬೇಕು ಅಂತ ವಾಲಂಟಿಯರಿಯಾಗಿ ಎಲ್ಲರೂ ಕೂಡ ಒಂದು ವೈಟ್ ಜರ್ಸಿ ಹಾಕೊಂಡ್ಬಂದಿದ್ದು. ಅದು ಬೇರೆ ಆಟಗಾರರಿಗೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಆ ಥರದ್ದು ಒಂದು ಭಾಗ್ಯ ಅದು ಕೊಹ್ಲಿಗೆ ಸಿಕ್ಕಿತ್ತು. ಬಟ್ ನೆಕ್ಸ್ಟ್ ಮ್ಯಾಚಲ್ಲಿ ಅದು ಕಂಟಿನ್ಯೂ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅಷ್ಟು ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿತ್ತು, ಎಲ್ಲ ಸಾಧ್ಯತೆ ಇತ್ತು. ಬೆಂಗಳೂರಲ್ಲಿ 3 ದಿವಸದಿಂದ ಇದ್ದಾರೆ 100% ಗೊತ್ತಿತ್ತು ಮಳೆ ಬರುತ್ತೆ ಅಂತ. ಯಾಕಪ್ಪ ಅಲ್ಲಿ ಹೋಗಿ ಸಿಕ್ಕಾಕೋಬೇಕು ಅನ್ನೋ ಯಾವ ಮನಸ್ಥಿತಿ ಇಲ್ಲ ಮೇಡಮ್. ಮಧ್ಯಾಹ್ನ ಒಂದು ಸೆಲೆಬ್ರೇಷನಲ್ಲಿ ಎಲ್ಲರೂ ಕೂಡ ಕಾದ್ರು. ಮುಕುಂದ್ ಸರ್ ಹೇಳಿದಾಗೆ ಮಧ್ಯೆ ಮಳೆ ಬಿಟ್ಟವಾಗ ಎಲ್ಲರೂ ಪ್ರೇ ಒಂದೇ ಮ್ಯಾಚ್ ನಡೀಲಿ, ನಮಗೆ ಮುಂದಿನ ಹಂತಕ್ಕೆ ಏನು ತೊಂದರೆ ಇಲ್ಲ, ಒಟ್ಟು ಒಂದು 5 ಓವರ್ ಆದರೂ ಪರವಾಗಿಲ್ಲ ಮ್ಯಾಚ್ ನಡಿಬೇಕು ಅನ್ನೋದಿತ್ತು. ಬಟ್ ಅದಾಗಲಿಲ್ಲ. ಪಾಯಿಂಟ್ ಆಧಾರದ ಮೇಲೆ ನಾವೇನೋ ಟಾಪಲ್ಲಿ ಇದ್ದೀವಿ. ಬಟ್ ನೆಕ್ಸ್ಟ್ ಮ್ಯಾಚ್ 2 ಮ್ಯಾಚಲ್ಲೂ ಕೂಡ ನಾವು ಒಂದು ಗೆದ್ದರೂ ಕೂಡ ಆ ಸ್ಥಾನದಲ್ಲಿ ಇರ್ತೀವಿ. ಒಂದು ವೇಳೆ ಏನಾದರೂ 2 ಪಂದ್ಯವನ್ನು ಗೆದ್ರೆ ಮತ್ತೆ ನಾವು ಕೆಳಗೆ ಯಾವ 2 ತಂಡಗಳಿರ್ತಾವೋ ಅವರ ಪಾಯಿಂಟ್ ಆಧಾರದ ಮೇಲೆ ಅಥವಾ ರನ್ ರೇಟ್ ಆಧಾರದ ಮೇಲೆ ಅಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡೋ ಚಾನ್ಸಸ್ ಇದೆ. ಯಾಕೆಂದರೆ ಬೆಂಗಳೂರಲ್ಲಿ ಸನ್ರೈಸ್ ಮ್ಯಾಚು ನಮ್ಮದು ಮೇ 23ಕ್ಕೆ ಇರೋದ್ರಿಂದಾಗಿ ಒಂದು ವೇಳೆ ಮಳೆ ಏನಾದರೂ ಏನಾದ್ರು ಒಂದು ಕೃಪೆ ಕೊಟ್ಟರೆ, ಬಿಸಿಲಿದ್ರೆ ಅಥವಾ ಮ್ಯಾಚ್ ತುಂಬ ಚೆನ್ನಾಗಿ ನಡೆದ್ರೆ RCB ಗೆಲ್ಲೋ ಚಾನ್ಸಸ್ ಇದೆ. ಇನ್ನೊಂದು ಕಡೆಗೆ ತೀರಾ ಒಂದು ಭದ್ರವಾದ ಟೀಮನ್ನು ಕಟ್ಟಿದ್ದು ಸನ್ರೈಸ್ ಹೈದರಾಬಾದ್ ತಂಡ, ಆ ಫ್ರಾಂಚೈಸಿ, ಅದು ಒಂದು ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ. ಮೊದಲಿಗೆ ಒಂದು ಒಳ್ಳೆ ಬಿಗ್ ಟಾರ್ಗೆಟ್ ನೀಡೋ ತಂಡ ಆಗಿತ್ತು. ಅವರೇ ಕೂಡ ಒಂದು ಹಳೆ ಆಸ್ಟ್ರೇಲಿಯನ್ ಟೀಮ್ ನೋಡ್ದಂಗೆ ಆಗೋದು, ಬಿಗ್ ಹಿಟರ್ಸೇ ಇದ್ರು. ಇನ್ನು ನಾವು ಮನೆಗೆ ಹೇಗೂ ಹೋಗ್ಬಿಟ್ಟಿದ್ದೀವಿ, ಹೋಗೋರ ಜೊತೆಗೆ ಏನು ಕರ್ಕೊಂಡು ಹೋಗ್ಬಿಡೋಣ, ಒಂದು ಗೆಲುವಿನ ವಿದಾಯ ಹೇಳೋಣ ಅಂತ ಏನಾದರೂ ಅವ್ರು ಗೆದ್ದರೂ ಕೂಡ ನಮಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೇನು ಡಿಸಪಾಯಿಂಟ್ ಇಲ್ಲ. ಯಾಕಂದ್ರೆ ನಾವು ಮೊದಲನೇ ಸ್ಥಾನದಲ್ಲಿ ಇರೋದಕ್ಕೆ ಒಂದು ಮ್ಯಾಚ್ ನಡೀಲಿಲ್ಲ ಅನ್ನೋ ಕೊರಗು ಮಾತ್ರ ಎಲ್ರಿಗೂ ಇದೆ. ಎಸ್, ಇನ್ನು ಮುಕುಂದ್ ಸರ್, ಆಲ್ರೆಡಿ ಇವಾಗ RCB ತಂಡ ಪ್ಲೇ ಆಫ್ಗೆ ತುಂಬಾನೇ ಹತ್ರ ಆಗಿದೆ. ಇನ್ನು ಇವತ್ತು DC ಅಥವಾ ಪಂಜಾಬ್ ಎರಡರಲ್ಲಿ ಯಾವ್ದಾದ್ರು ಒಂದು ಟೀಮ್ ಸೋತ್ರು ಕೂಡ ಒಂದು ಅಫಿಷಿಯಲ್ ಆಗಿ ಪ್ಲೇ ಆಫ್ ಹೋಗುವಂತಹ ಚಾನ್ಸ್. ಸೊ ಈಗ ಈ RCB ತಂಡಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಟಫ್ ಫೈಟ್ ಕೊಡುವಂತಹ ತಂಡ ಯಾವುದು ಅಂತ?
ನನ್ನ ಪ್ರಕಾರ ಸನ್ರೈಸರ್ಸ್ ನೆಕ್ಸ್ಟ್. ಇದು ಯಾವತ್ತು ನಾವು ಲಕ್ನೋ ಸೂಪರ್ ಜೈಂಟ್ಸ್ ಅನ್ನ ಈ ಸೀಸನ್ ಅಲ್ಲಿ ನೋಡ್ತಾ ಇದ್ರೆ ಅದು ತುಂಬಾ ವೀಕ್ ಆಗಿ ಕಾಣಿಸ್ಕೊಳ್ತಾ ಇದೆ. ಸೊ ರಿಷಬ್ ಪಂತ್ ಕ್ಯಾಪ್ಟನ್ಸಿಯಲ್ಲಿ ಲಕ್ನೋ ಅಷ್ಟೊಂದು ಪರ್ಫಾರ್ಮ್ ಇದು ಮಾಡ್ತಾ ಇಲ್ಲ. ಬಟ್ ಅವರು ಕೂಡ ಇನ್ನು ಸ್ಟಿಲ್ ಇದರಲ್ಲಿದ್ದಾರೆ, ಪ್ಲೇ ಆಫ್ ಹೋಗೋ ಅವ್ರಿಗೆ ಒಂದು ಸ್ಲೈಟ್ ಚಾನ್ಸ್ ಇದೆ. ಸೊ ಅದನ್ನು ಉಳಿಸ್ಕೊಳಕ್ಕೆ ಅದು ಈ ಲೀಗ್ನಲ್ಲಿ ಅವ್ರ ಮೇಲೆ ಇರೋವಂಥದ್ದು ಲಾಸ್ಟ್ ಮ್ಯಾಚು RCB ಆಮೇಲೆ ಲಕ್ನೋ ಮ್ಯಾಚೇ ಈ ಲೀಗ್ನ ಕೊನೆ ಮ್ಯಾಚ್ ಆಗಿರೋದ್ರಿಂದ ಮೇ ಬಿ ಆ ಕ್ಯೂರಿಯಾಸಿಟಿ ಇದಾಗ್ಬೋದು. ಬಟ್ ಪ್ರಾಬ್ಲಮ್ ಇರಲ್ಲ. ಇವತ್ತು ನಾವು RCB ಕ್ವಾಲಿಫೈಡ್ ಆಗೋ ಚಾನ್ಸಸ್ 99% ಇರೋದ್ರಿಂದ ನಾವು ಏನು ಪಂಜಾಬ್ ಬಿಟ್ಟಲ್ಲಿ ಎರಡೂ ಗೆದ್ರೆ ಮಾತ್ರ RCB ಇನ್ನ ಯಾವುದೇ ಕ್ವಾಲಿಫೈಡ್ ಆಗೋದಿಲ್ಲ. ಬಟ್ ಉಳಿದಂತೆ ಎಲ್ಲ ಚಾನ್ಸಸ್ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋದು ಎರಡು ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಒಂದು, ನಮಗೆ ಮೊದಲನೇ 2 ಸ್ಥಾನಗಳು ಸಿಕ್ಕಿದ್ರೆ ಒಂದು ಪಂದ್ಯ ಎಕ್ಸ್ಟ್ರಾ ಸಿಗುತ್ತೆ ನಮಗೆ. ಇಲ್ಲ ನಾವು ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಇವಾಗ ನಾವು ಎಲಿಮಿನೇಟರ್ ಫಸ್ಟ್ ಇದರಲ್ಲಿ ನಾವು ಗೆದ್ರೆ ಆರಾಮಾಗಿ ನಾವು ಇದಕ್ಕೆ ಹೋಗ್ಬಿಡ್ತೀವಿ, ಫೈನಲ್ಗೆ ಹೋಗ್ಬಿಡ್ತೀವಿ. ಇಲ್ಲ ಸೋತ್ವಾ ನಾವು ನೆಕ್ಸ್ಟ್ ಇನ್ನೊಂದು ಪಂದ್ಯಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಅದನ್ನ ನಾವು ಪಡಿಬೇಕು. ಆಮೇಲೆ ಆ ಮೊದಲ 2 ಸ್ಥಾನಗಳು ಸಿಕ್ಕಿ RCBಗೆ ಸಿಕ್ಕಾಪಟ್ಟೆ ವರ್ಷಗಳಾಗೋಗ್ಬಿಟ್ಟಿದೆ. ನಾವು ಲಾಸ್ಟ್ 2-3 ಸೀಸನ್ಗಳಿಂದ ನಾವು ಹೋಗೋದು ಜಸ್ಟ್ ಪ್ಲೇ ಆಫ್ ಹೋಗ್ತೀವಿ, ಅಲ್ಲಿಂದ ಸೋತ್ಕೊಂಡ್ಬರ್ತೀವಿ ಅಷ್ಟೇ. ಅಲ್ಲಿಂದ ಮುಂದೆ ಹಂತಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಈ ಬಾರಿ ಒಳ್ಳೆ ಅವಕಾಶ ಇರೋದು RCBಗೆ ಮೊದಲ 2 ಸ್ಥಾನಗಳಲ್ಲಿ ಉಳ್ಕೊಳೋದಕ್ಕೆ. ಬಟ್ ಇದು ಮೇಯ್ನ್ ಮ್ಯಾಚ್ ಆಗೋದು ಸನ್ರೈಸರ್ಸ್ ಮೇಲೆ. ಯಾಕಂದ್ರೆ ಅವರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಟೀಮು. ಬಟ್ ಅವ್ರಿಗೆ ಪ್ಯಾಚಸ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ RCBನ ಸೋಲ್ಸೋವಂಥ ಟೀಮ್ ಪ್ರಬಲ ಆಗಿರೋದು ಸನ್ರೈಸರ್ಸೇ. ಅದು ಬೆಂಗಳೂರಲ್ಲಿ ನಡೆಯುವಂಥ ಲಾಸ್ಟ್ ಮ್ಯಾಚ್ ಆಗಿರುತ್ತೆ ಬೆಂಗಳೂರಿಗೆ RCBಗೆ. ಸೊ ಹಾಗಾಗಿ ಇನ್ನು ಉಳಿದಂಥ 2 ಮ್ಯಾಚ್ಗಳಲ್ಲಿ ಸನ್ರೈಸರ್ಸ್ ಮ್ಯಾಚು ತುಂಬ ಟಫ್ ಆಗುತ್ತೆ. ಒಮ್ಮೆ ಏನಾದರೂ ಸನ್ರೈಸರ್ಸ್ ಮೇಲೆ RCB ಹಿನ್ನಡೆ ಅನುಭವಿಸಿದ್ರೆ, ಅಂದರೆ ಸೋತ್ರೆ, ಲಕ್ನೋ ಮೇಲಿನ ಮ್ಯಾಚು ಸ್ವಲ್ಪ ಪ್ರೆಷರ್ ಆಗುತ್ತೆ. RCB ಪ್ರೆಷರಲ್ಲಿ ಗೆಲ್ಲಬೇಕಾಗುತ್ತೆ. ಲಕ್ನೋ ಮೇ ಬಿ ಅವ್ರ ಮ್ಯಾಚ್ ಸೋತ್ರು ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೋದು. ಇನ್ನು ಉಳಿದಂಥ ಪಂದ್ಯಗಳಲ್ಲಿ ನಾವು ನೋಡೋದಾದ್ರೆ ಅವ್ರಿಗೆ ಉಳಿದಂಥ ಪಂದ್ಯಗಳು ಕೂಡ ಟಫ್ ಇದೆ. ಅವ್ರಿಗೆ ಗೆಲ್ಲೋ ಚಾನ್ಸಸ್ ಅವರು ಅಷ್ಟೇ. ಇನ್ನೊಂದು ಮ್ಯಾಚ್ ಸೋತ್ರೆ ಅವರು ಮುಗೀತು ಕತೆ. ಸೊ ಹಾಗಾಗಿ RCBಗೆ 2 ಥ್ರೆಟ್ ಬರ್ಬೋದು. ಸನ್ರೈಸರ್ಸ್ ಮೇಲೆ ಗೆದ್ರೆ ಮೊದಲ 2 ಸ್ಥಾನಗಳಲ್ಲಿ ಉಳ್ಕೋತಾರೆ. ಇಲ್ಲ ಪ್ರೆಷರಲ್ಲೇ ಲಕ್ನೋ ಮೇಲೆ ಗೆಲ್ಲಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ ಸರ್. ಇನ್ನು ಪ್ರೇಮ್ ಸರ್, ಈಗ KKR ತಂಡಕ್ಕೆ ಬಂದ್ರೆ ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಅವರು, ಬಟ್ ಈ ಸಲ ಅವರಿಂದ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ, ಎಲಿಮಿನೇಟ್ ಕೂಡ ಆಗೋದ್ರು. ಯಾಕೆ ಈ ಸಲ ಅವ್ರು ಎಲ್ಲಿ ಎಡವಿದ್ರು ಅಂತ ಅನ್ಸುತ್ತೆ ನಿಮ್ಗೆ? ಒಂದು ಆತ್ಮವಿಶ್ವಾಸದ ಕೊರತೆ ಇತ್ತು. ಮುಕುಂದ್ ಸರ್ ಯಾವಾಗ ಹೇಳ್ತಾ ಇರ್ತಾರೆ ನೋಡಿ, ಅವರ ಟೀಮ್ನ ಒಂದು ಓನರೇ ಬರ್ತಾ ಇಲ್ಲ ಅಲ್ಲಿ ಬರ್ತಾ ಇಲ್ಲ. ಒಂದು ಆರಂಭದಿಂದನೇ ಅವರು ಮ್ಯಾಚ್ನ ಕೈ ಬಿಟ್ರು ಮೇಡಮ್. ಯಾಕೆ ನಾವು ಚಾಂಪಿಯನ್ ಅನ್ನೋ ಆಟನ ತೋರಿಸೋ ಪ್ರಯತ್ನ ಮಾಡಲಿಲ್ಲ. ಒಂದು 3 ಜನ ಸ್ಟಾರ್ ಆಟಗಾರರ ಮೇಲೆ ಬಲವಾದ ನಂಬಿಕೆಯನ್ನು ಇಟ್ಕೊಂಡಿದ್ರು ಅವರು. ವೆಸ್ಟ್ ಇಂಡೀಸ್ ಪ್ಲೇಯರ್ ಇಂದ ಮಾತ್ರ ನಾವು ಮತ್ತೊಮ್ಮೆ ಕಪ್ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಒಂದು ಭ್ರಮೆಯಲ್ಲಿದ್ರು. ಅದು ಎಲ್ಲ ಒಂದ್ ಕಡೆಗೆ ಹೊಡ್ತಾ ಇತ್ತು ಅವರಿಗೆ. ಇನ್ನೊಂದು ಜೊತೆಗೆ ಟೀಮ್ ಬೌಲಿಂಗ್ ಕಾಂಬಿನೇಷನ್ ಅವರು ಕೇವಲ ಸ್ಪಿನ್ನರ್ ಇಂದ ಮಾತ್ರ ಎತ್ಕೊಳ್ತೀವಿ, ರಾಣಾ ಒಬ್ಬರೇ ಸಾಕು ನಮಗೆ ಸ್ಪೀಡ್ ವಿಭಾಗದಲ್ಲಿ ಅನ್ನೋದು ಒಂದು ಚರ್ಚೆ ಇತ್ತು ಅವ್ರು. ಯಾಕಂದ್ರೆ ಅವರು ಆಂಡ್ರಿಸ್ ನೋಕೆ ಇದ್ರು, ಅವ್ರನ್ನ ಒಂದು ತರೋ ಪ್ರಯತ್ನವೂ ಮಾಡಲಿಲ್ಲ. ಜೊತೆಗೆ ವಿಕೆಟ್ ಕೀಪರ್ ವಿಭಾಗದಲ್ಲಿ ಕ್ವಿಂಟನ್ ಡಿಕಾಕ್ ಇದ್ರು ಕೂಡ ಅವ್ರು ಕ್ವಿಂಟನ್ ಡಿಕಾಕ್ನ ಆಡಿಸೋ ಪ್ರಯತ್ನ ಕೂಡ ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆಗೆ ಅವರು ಪ್ಲೇಯಿಂಗ್ 11ನ ಸಮರ್ಥವಾಗಿ ತಗೊಳ್ಳಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅವರೆಲ್ಲ ಕಪ್ ಯಾವಾಗೆಲ್ಲ ಗೆದ್ದಿದ್ದಾರೆ ಅಥವಾ ಯಾವಾಗೆಲ್ಲ ಅವರ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ, ಒಂದು ಸುನಿಲ್ ನಾರಾಯಣ್ ಒಂದು ಟಾಪ್ ಆರ್ಡ್ರಲ್ಲಿ ಇದ್ದವಾಗ, ಅಥವಾ ಮಿಡ್ಲ್ ಆರ್ಡ್ರಲ್ಲಿ ಶ್ರೇಯಸ್ ಒಂದು ಜೊತೆಗೆ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ತುಂಬ ಲಾಸ್ಟ್ ಇಯರ್ ಒಳ್ಳೆಯ ಪ್ರದರ್ಶನ ನೀಡಿದ್ರು. ಹಾಗಾಗಿ ಅವ್ರ ಮೇಲೆ ಸಾಕಷ್ಟು ಅಮೌಂಟ್ ಹಾಕಿ ಕೂಡ ಅವ್ರನ್ನ ಅವರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದರೆ ವೆಂಕಟೇಶ್ ಅಯ್ಯರಿಂದ ಕೂಡ ಈ ಸರಿ ಯಾವ ಒಂದು ಪ್ರದರ್ಶನ ಸಿಗಲಿಲ್ಲ. ಇನ್ನೊಂದು ಕಡೆಗೆ ಫಿನಿಷರ್ ಆಗಿ ಅವರಿಗೆ ರಿಂಕು ಕಳೆದ ಬಾರಿ ಒಳ್ಳೆಯ ಪ್ರದರ್ಶನವನ್ನು ಮಾಡಿದ್ರು. ಅದ್ರ ಹಿಂದಿನ ಬಾರಿ ಕೂಡ ಹಾಗೆ ಒಳ್ಳೆಯ ಪ್ರದರ್ಶನ ಇತ್ತು ಅವ್ರದ್ದು. ಹಾಗಾಗಿ ಅವ್ರನ್ನ ಉಳಿಸ್ಕೊಂಡಿದ್ರು. ಅಲ್ಲಿಂದಾಚೆಗೆ ಅವ್ರಿಗೆ ಟೀಮ್ ಇಂಡಿಯಾಗೆ ಅವಕಾಶಗಳು ಕೂಡ ಸಿಕ್ಕಿತ್ತು. ಈ ಸಾರಿ ರಿಂಕು ಕೂಡ ಅಲ್ಲಿ ಫ್ಲಾಪ್ ಶೋನೇ ನಡೆಸಿದ್ರು. ಎಲ್ಲ ಒಂದು ಕಡೆಗೆ ಅವ್ರದ್ದು ಟಾಪ್ ಆರ್ಡ್ರಲ್ಲಿ ಓಪನಿಂಗ್ ಸರಿಯಾಗಿ ಬರ್ತಾ ಇರಲಿಲ್ಲ. ಮಿಡ್ಲ್ ಆರ್ಡ್ರಲ್ಲಿ ಬಿಗ್ ಹಿಟ್ ಮಾಡಬೇಕಾಗಿರೋ ಪ್ಲೇಯರ್ಗಳು ಕೈ ಕೊಡ್ತಾ ಇದ್ರು. 1-2 ಮ್ಯಾಚಲ್ಲಿ ಕೇವಲ ರಸೆಲ್ಲೇ ಆಡಬೇಕು ಅಂದ್ರೆ ಆಗಲ್ಲ. ರಘುವಂಶಿನ ಆಡಿಸಿದ್ರು ಕೂಡ ರಘುವಂಶಿ ಒಂದು ಮ್ಯಾಚಲ್ಲಿ ಆಡೋರು ಮ್ಯಾಚ್ ಅಲ್ಲಿನ ನಾಯಕ ಒಳ್ಳೆ ಇನ್ನಿಂಗ್ಸನ್ನು ಕಟ್ಟಬೇಕಂತ ಪ್ರಯತ್ನ ಮಾಡ್ತಾ ಇದ್ರು. ಒಳ್ಳೆ ಶಾರ್ಟ್ ಸೆಲೆಕ್ಷನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು. ಯಾಕೆ ಅವರಿಗೆ ಲಕ್ ಕೈ ಹಿಡಿತಾ ಇಲ್ಲ. ಟೋಟಲಿ ಆಗಿ ಅವ್ರದ್ದು ಆ ಟೀಮೇ ಇಂಬ್ಯಾಲೆನ್ಸಿಂಗ್ ಆಗಿತ್ತು. ಯಾರು ಕೂಡ ವೈಯಕ್ತಿಕವಾಗಿ ಒಳ್ಳೆ ಪ್ರದರ್ಶನ ಕಾಣಲಿಲ್ಲ. ನೋಡಿ, ನಿಮ್ಗೆ ಯಾವತ್ತು ವೈಯಕ್ತಿಕವಾಗಿ ನೋಡಿ, ಇವಾಗ ಗುಜರಾತ್ ಆಗಿರ್ಬೋದು, RCB ಆಗಿರ್ಬೋದು, ಕಂಟಿನ್ಯೂ ಆಗಿ ಆಡುವಂಥ ಆಟಗಾರ ಬೇಕು ನಮಗೆ. RCB ಆದರೂ ಕೊಹ್ಲಿ ಪ್ರದರ್ಶನ ತುಂಬ ಚೆನ್ನಾಗಿದೆ. ನಾವು ಗುಜರಾತ್ ನೋಡಿದ್ರೆ ಟಾಪ್ 3 ಬ್ಯಾಟ್ಸ್ಮನ್ಗಳು ತುಂಬ ಸ್ಟ್ರಾಂಗ್ ಇದ್ದಾರೆ. ಬೌಲಿಂಗ್ ಯೂನಿಟ್ಸ್ ತುಂಬ ಚೆನ್ನಾಗಿದೆ. ಹಾಗಾಗಿ ಕ್ರಿಕೆಟ್ ಮೇಡಮ್ ಒಬ್ಬ ವ್ಯಕ್ತಿಯಿಂದ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ನಾವು ಹಾಲಿ ಚಾಂಪಿಯನ್ನ ನೋಡಿ ತಿಳ್ಕೋಬೋದು.
ಎಸ್ ಸರ್. ಇನ್ನು ಮುಕುಂದ್ ಸರ್, ಈಗ ಆರ್ ಸಿ ಬಿ ಫ್ಯಾನ್ಸ್ಗೆ ಇರುವಂಥ ಟೆನ್ಷನ್ ಅಂದರೆ ಒಂದು ಮಳೆದು ಪ್ರಾಬ್ಲಮ್, ಈಗ ಒಂದು ವಾರ ಮುಂದೂಡಿದ ಮೇಲೆ ಮಳೆದು. ಇನ್ನೊಂದಂದ್ರೆ ಈ ಫಾರಿನ್ ಪ್ಲೇಯರ್ಸ್ ಇರ್ತಾರ ಸೀಸನ್ ಮುಗಿಯೋ ತನಕ, ಅಥವಾ ಅವ್ರ ದೇಶಗಳಿಗೆ ಅವ್ರು ಹೊರಟೋಗ್ಬಿಡ್ತಾರ ಹೇಗೆ ಅಂತ. ಸೊ ಇಲ್ಲ, ಆರ್ ಸಿ ಬಿ ಅಲ್ಲಿ ಈ ಸೀಸನ್ ಅಲ್ಲಿ ನಿಜ ಒಂದು ಗುಡ್ ವೈಬ್, ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಗುಡ್ ವೈಬ್ ಕಾಣಿಸ್ತಾ ಇದೆ ಅನಿಸುತ್ತೆ. ಯಾಕಂದ್ರೆ ನಾವು ಅನ್ಕೊಂಡಿದ್ದು ಏನು ಇವಾಗ ಸ್ವಲ್ಪ ಬ್ರೇಕ್ ಸಿಕ್ಕಿತ್ತು, ಈ ಟೈಮಲ್ಲಿ ಫಾರಿನ್ ಪ್ಲೇಯರ್ಸ್ ಇದಾಗ್ಬಿಡ್ತಾರೆ ಅಂತ. ಆಮೇಲೆ ಪ್ರತಿ ಸೀಸನ್ ಅಲ್ಲೂ ಈ ಒಂದು ಏನು ಪ್ಲೇ ಆಫ್ ಶುರುವಾಗೋ ಟೈಮ್ಗೆ ಫಾರಿನ್ ಪ್ಲೇಯರ್ಸ್ ಎಸ್ಪೆಷಲಿ ಆಸ್ಟ್ರೇಲಿಯಾ ಮೇಲೆ ಇಂಗ್ಲೆಂಡ್ ಟೀಮ್ಸ್ ಅವರು ಹೊರಟೋಗ್ಬಿಡ್ತಾರೆ. ನಾವು ಲಾಸ್ಟ್ ಸೀಸನ್ ನೋಡಿದಾಗಂತೂ ಆಸ್ಟ್ರೇಲಿಯಾ IPLಗೆ ಬರೋಕ್ಕೆ ಇಷ್ಟಪಡಲಿಲ್ಲ, ಬಿಕಾಸ್ ಅವರು WTC ಫೈನಲ್ ಗೆಲ್ಬೇಕಾಗಿತ್ತು. ಸೊ ಹಾಗಾಗಿ ಅವರು ಹಿಂದೇಟ್ ಹಾಕಿದ್ರು. ಬಟ್ ಈ ಬಾರಿ ವೆರಿ ಗುಡ್ ಥಿಂಗ್ ಅಂದರೆ RCB ಪ್ಲೇಯರ್ಸ್ ಅಲ್ಲಿ ತುಂಬ ಅವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಇಲ್ಲ IPL ಆಡ್ತೀವಿ ಅಂತ. ಹಾಗಾಗಿ ಯಾರು ಕೂಡ ಬಿಟ್ಟು ಹೋಗಿಲ್ಲ, ಎಕ್ಸೆಪ್ಟ್ ಜೋಶ್ ಹೇಜಲ್ವುಡ್ ಕೂಡ ಬಂದಿದ್ದಾರೆ. ಅವರು ಸದ್ಯಕ್ಕೆ ಇವಾಗ ಸನ್ರೈಸರ್ಸ್ ಮೇಲೆ ಆಡ್ದಿರ ಇದ್ರು ಕೂಡ ಅವ್ರು ಪ್ಲೇ ಆಫ್ಗೆ ಇರ್ತಾರೆ ಅಂತಾನೆ ಹೇಳಾಗುತ್ತೆ. ಬಟ್ ಇನ್ನೊಂದೇನು ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ಜೋಶ್ ಹೇಜಲ್ವುಡ್ಗೆ ಅಂದರೆ, ಈಗ ಅವ್ರು ಇವಾಗ ಹೋದ್ರು ಓನ್ಲಿ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಇರ್ತಾರೆ WTCಗೆ. ಸೊ ಅವ್ರಿಗೆ ಅಷ್ಟೊಂದು ಇದಾಗಲ್ಲ. ಬಟ್ IPL ಅಲ್ಲಿ ಇರೋದ್ರಿಂದ ಒಂದು ಕಡೆ ಕಪ್ ಗೆಲ್ಲೋ ಚಾನ್ಸಸ್ಸು ಇರುತ್ತೆ ಅವ್ರಿಗೊಂದು ಹೆಸರು ಬರುತ್ತೆ, ಆಮೇಲೆ ಫಂಡ್ ಸಿಗುತ್ತೆ, ಎಕನಾಮಿಕಲಿ ಕೂಡ ನೋಡ್ತಿರ್ತಾರೆ ಎಲ್ಲ ಪ್ಲೇಯರ್ಸು. ಆಮೇಲೆ ಫಾರಿನ್ ಪ್ಲೇಯರ್ಸು ಅವರು ಏನು ಇವಾಗ RCB ಮ್ಯಾಚ್ ಇಷ್ಟನ್ನೇ ಗೆಲ್ಸ್ಕೊಟ್ಟಿದಾರಲ್ಲ, ಅವ್ರಿಗೆ ಅನಿಸ್ತಾ ಇರುತ್ತೆ ನೋಡಿ ನಾವು ಟೀಮನ್ನು ನಾವು ಪ್ಲೇ ಆಫ್ ಆಲ್ಮೋಸ್ಟ್ ನಾವು ಫೈನಲ್ಗೆ ಹೋಗೋ ಚಾನ್ಸಸ್ ಇದೆ, ಅಷ್ಟು ಚೆನ್ನಾಗಿರೋ ಟೀಮನ್ನು ಬಿಟ್ಕೊಡಕ್ಕೆ ಯಾರು ಫಾರಿನ್ ಪ್ಲೇಯರ್ಸು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಒಂದು ಒಂದು ಡೌಟ್ ಇದೆ ಇನ್ನು ಪ್ಲೇ ಆಫ್ ಇದಕ್ಕೆ ಬರೋದು. ಬಟ್ ಅವ್ರು ಬಿಟ್ಟರೆ ಎಲ್ಲ ಪ್ಲೇಯರ್ಸು ಅವೈಲಬಿಲಿಟಿ ಇದ್ದಾರೆ ಅಂತ ಆಲ್ರೆಡಿ RCB ಮ್ಯಾನೇಜ್ಮೆಂಟೇ ಹೇಳಿರುತ್ತೆ. ಸೊ ಹಾಗಾಗಿ ಇಲ್ಲೇನು ನಮಗೆ RCB ಫಾರಿನ್ ಪ್ಲೇಯರ್ಸ್ ಇದಾಗಿಲ್ಲ. ಬಟ್ ಇನ್ನೊಂದು ನಾವು ಹೇಳ್ತೀವಿ, ನಾವು ಫಾರಿನ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಅಫ್ಕೋರ್ಸ್ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಕೂಡ ಈ ಬಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಾವು ಬ್ಯಾಟಿಂಗ್ ಅಲ್ಲಿ ನಾವು ನೋಡಿದ್ರೆ ಮಿಡ್ಲರ್ ಅಲ್ಲಿ ದೇವದತ್ ಪಡಿಕ್ಕಲ್ ಬಿಟ್ರೆ ನಾವು ಕ್ಯಾಪ್ಟನ್ ರಜತ್ ಪಟ್ಟಿದಾರ್ನ ನಾವು ಇದು ಮಾಡಕ್ ಆಗಲ್ಲ, ಬಿಕಾಸ್ ಅವರು ಕ್ಯಾಪ್ಟನ್ಸಿ ನಿಭಾಯಿಸಿದ್ರೆ ಸಾಕಾಗುತ್ತೆ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಿದ್ದಾರೆ, ಕೃಣಾಲ್ ಪಾಂಡ್ಯ ಚೆನ್ನಾಗಿ ಆಡ್ತಿದ್ದಾರೆ, ವೇಗದಲ್ಲಿ ಇನ್ನೂ ಸ್ವಲ್ಪ ಇದಾಗಬೇಕು ನಮಗೆ ಭುವನೇಶ್ವರ್ ಕುಮಾರ್. ಸೊ ಹಾಗಾಗಿ ಫಾರಿನ್ ಪ್ಲೇಯರ್ಸ್ ಬ್ಯಾಕಪ್ಪು ನಮ್ಗೆ ತುಂಬ ಚೆನ್ನಾಗಿದೆ, ನಮಗೆ ಇಂಡಿಯನ್ ಪ್ಲೇಯರ್ಸ್ ತುಂಬ ಚೆನ್ನಾಗಿದ್ದಾರೆ ನಮ್ಮ RCB ಟೀಮಲ್ಲಿ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಎಸ್ ಸರ್. ಇನ್ನೊಂದು ವಿಷಯ ಮಾತಾಡಲೇಬೇಕು ಇವತ್ತಿನ ಡಿಸ್ಕಷನಲ್ಲಿ, ಅಂದರೆ ನಮ್ಮ ಕೊಹ್ಲಿ ಅವರ ನಿವೃತ್ತಿ ಬಗ್ಗೆ. ಒಂದು ಟೆಸ್ಟ್ ಕ್ರಿಕೆಟ್ಗೆ ಅವ್ರ ನಿವೃತ್ತಿ, ರೋಹಿತ್ ಶರ್ಮಾ ಆದಮೇಲೆ ಇವರು ಕೂಡ ಘೋಷಣೆ ಮಾಡಿರುವಂಥದ್ದು. ಇದರಿಂದ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ಗೆ ಆಫ್ಕೋರ್ಸ್ ಡಿಸಪಾಯಿಂಟ್ ತುಂಬಾ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಜ ಮೇಡಮ್, ಯಾಕಂದರೆ ಸಚಿನ್ ದಾಖಲೆಗಳನ್ನು ಯಾರಾದರೂ ಮುರಿದ್ರೆ ಅದು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ರು. ನಾವು ಫಿಟ್ನೆಸ್ ಅಂತ ನೋಡಿದಾಗ ಕ್ರಿಕೆಟಲ್ಲಿ ಫಿಟ್ನೆಸ್ಸೇ ಅವರ ಎಷ್ಟು ದಿನ ಕ್ರಿಕೆಟ್ ಕರಿಯರ್ ಮುಂದುವರಿಯುತ್ತೆ ಅನ್ನೋದು ನೋಡಲಿಕ್ಕೆ ನಮಗೆ ಫಿಟ್ನೆಸ್ಸೇ ಕಾರಣ. ಆ ಎಲ್ಲ ಆ್ಯಂಗಲಲ್ಲಿ ನೋಡಿದ್ರೆ ವಿರಾಟ್ ಕೊಹ್ಲಿ ಆ ಒಂದು ನಿರ್ಧಾರ ಮಾಡಿದ್ದು ಯಾಕೆ ಅಂತ ಎಲ್ರಿಗೂ ಶಾಕ್ ಆಗುತ್ತೆ. ವಿರಾಟ್ ಕೊಹ್ಲಿ ನೋಡಿದ್ರೆ ಇನ್ನು ಡೆಬ್ಯೂ ಮ್ಯಾಚಲ್ಲಿ ಇರುವ ಫಾರಿನ್ ಪ್ಲೇಯರ್ ನೋಡಿದಂಗೆ ಆಗುತ್ತೆ ನಮಗೆ, ಅಷ್ಟೊಂದು ಫಿಟ್ ಇದ್ದಾರೆ. ಜೊತೆಗೆ ಫಾರ್ಮ್ ಕೂಡ ಲಾಸ್ ಆಗಿಲ್ಲ ನಿಮಗೆ. ನೋಡಿ T20 ಲೀಲಾಜಾಲ್ವಾಗಿ ಆಡ್ತಾ ಇರೋರು ಯಾಕೆ ಅವರು ಟೆಸ್ಟ್ಗೆ ವಿದಾಯ ಹೇಳಿದ್ರು? ನಾವು ತ್ರಿವಳಿ ಸ್ಟಾರ್ಗಳು ಹೋದಾಗೇನೆ ದೊಡ್ಡ ಕನ್ಫ್ಯೂಸ್ ಆಗಿದ್ದೀವಿ, ನಮಗೆ ಸಚಿನ್ ಇಲ್ಲ, ಲಕ್ಷ್ಮಣ್ ಇಲ್ಲ, ಸೆಹ್ವಾಗ್ ಇಲ್ಲ, ಈ ಥರದ ಆಟಗಾರ ಇಲ್ಲ ಅಂದವಾಗ ಆ ಕೊರತೆನ ಎಲ್ಲ ನೀಗಿಸಿದ್ದೆ ನಮಗೆ ಕೊಹ್ಲಿ ಇದ್ದರೆ ಅದೆಲ್ಲವೂ ಕೂಡ ಇರುತ್ತೆ. ಟೀಮಲ್ಲಿ ಒಂದು ಮೋಟಿವೇಶನ್ ಇರುತ್ತೆ. ಒಂದು ವೇಳೆ ಕೊಹ್ಲಿ ಡಕ್ ಆಗಲಿ, ಬೇರೆ ಒಬ್ಬ ಆಟಗಾರ ಆಡ್ತಾ ಇರಲಿ, ಆತನಾರು ಹುರಿದುಂಬಿಸ್ತಾ ಇರ್ತಾರೆ, ಫೀಲ್ಡಿನಲ್ಲಿ ಅವಲವಿಕೆಯಾಗಿ ಇಟ್ಕೊಂಡಿರ್ತಾರೆ. ಟೆಸ್ಟ್ ಅನ್ನೋದು ಒಂದು ದಿವಸಕ್ಕೆ ಸೀಮಿತ ಆಗಿರಲ್ಲ. ಹಾಗಾಗಿ ಕೊಹ್ಲಿ ಅಂತ ಆಟಗಾರರ ಅಗತ್ಯ ತುಂಬ ಇರುತ್ತೆ. ಇನ್ನು ನಾವು ಸಚಿನ್ ರಿಪ್ಲೇಸ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ಅಂದವಾಗ ಕೊಹ್ಲಿ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಕೊಹ್ಲಿ ಇಲ್ದಿರೋ ಟೆಸ್ಟ್ ನೋಡ್ಬೇಕಾ ಅನ್ನೋ ಅಭಿಮಾನಿಗಳು ಸಾಕಷ್ಟಿದ್ದಾರೆ. ನನ್ನ ಪ್ರಕಾರ ಕೊಹ್ಲಿ ಆಡಬೇಕಿತ್ತು ಇನ್ನಷ್ಟು ದಿನ ಅಂತ ಆಸೆ ಇತ್ತು. ಯಾಕಂದರೆ ಎಷ್ಟು ಜನ ನೋಡಿ, ನಾವು ಜರ್ಸಿ ನೋಡಿದ್ರೇ ಗೊತ್ತಾಗುತ್ತೆ ಆ ಫೀಲಿಂಗ್ಸ್ ಎಷ್ಟಿದೆ ಅಂತ. ಬಟ್ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಮೇಡಮ್. ಇದಕ್ಕೆ ನಾನು ಇನ್ನೊಂದು ಪಾಯಿಂಟನ್ನು ಇದು ಮಾಡ್ತೀನಿ. ವರ್ಲ್ಡ್ ಕ್ರಿಕೆಟಲ್ಲಿ ನಾವು ನೋಡಿದ್ರೆ ವಿರಾಟ್ ಕೊಹ್ಲಿಗೆ ಸೇರಿ ಇನ್ನು 3 ಬೆಸ್ಟ್ ಇವರಿದ್ದಾರೆ. ಇವ್ರು ಸಮಕಾಲೀನರು ಅಂತೀವಿ ಎಲ್ಲ ಫ್ಯಾಫ್ ಫೋರ್. ಇಂಗ್ಲೆಂಡ್ನಲ್ಲಿ ನಾವು ಜೋ ರೂಟ್ ನೋಡ್ಬೋದು, ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಸ್ಟೀವ್ ಸ್ಮಿತ್ ಇರ್ಬೋದು, ಆಮೇಲೆ ಕೇನ್ ವಿಲಿಯಮ್ಸನ್, ಇವರೇ ಕೂಡ ಇನ್ನು ಕ್ರಿಕೆಟ್ನಲ್ಲಿ ಇರೋದ್ರಿಂದ ಯಾಕೆ ವಿರಾಟ್ ಕೊಹ್ಲಿ ದೂರ ಹೋಗ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಫಾರ್ಮ್ ಏನು ಅವ್ರೇನು ನಾವು ಕೆಟ್ಟದಾಗಿ ಅಂತ ಅನ್ನೋ ಇದಿಲ್ಲ. ಅವ್ರ ಬ್ಯಾಟಿಂಗ್ ಕನಿಷ್ಠ ಅಂದ್ರೂ ನಾವು ರೋಹಿತ್ ಶರ್ಮಾ ಅಷ್ಟು ಕಳಪೆ ಅಂತೂ ಇಲ್ಲ, ನಾನೇ ಹೇಳ್ತೀನಿ. ಸೊ ಅದು ರೋಹಿತ್ ಶರ್ಮಾ ಅವ್ರಿಗೆ ಗೊತ್ತಿದೆ ನಾನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ. ಬಟ್ ವಿರಾಟ್ ಕೊಹ್ಲಿ ಇದು ನನ್ನ ನಿಜವಾಗ್ಲೂ ಯಾರಿಗೂ ಇಷ್ಟ ಆಗಿಲ್ಲ ಅವ್ರ ಡಿಸಿಷನ್. ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ, ಓಕೆ. ಬಟ್ ಅವರು ನಮ್ಮ ಪ್ರೇಮ್ ಹೇಳ್ತಾ ಇದ್ದಂಗೆ ನಿಜ ಹೇಳ್ತೀನಿ, ನೆಕ್ಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಈ ಜನ್ರೇಷನ್ಗೆ ಇನ್ನೂ ಟೆಸ್ಟ್ ಕ್ರಿಕೆಟ್ನ ನೋಡೋಕ್ಕಾಗೋದಿಲ್ಲ, 100% ನೋಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಜನ್ರೇಷನ್ ಶುಭ್ಮನ್ ಗಿಲ್ಲನ್ನ ಇವಾಗಿನ ಒಂದು ಬಾಲ್ಯದಿಂದ ನೋಡ್ತಿರ್ತಾರಲ್ಲ ಅವ್ರಿಗೆ ಸೂಪರ್ ಸ್ಟಾರ್ ಆಗ್ಬೋದೇ ಹೊರತು ಕನಿಷ್ಠ ಅಂದರೂ ಇಂಡಿಯನ್ ಕ್ರಿಕೆಟ್ಗೆ ನಮ್ಮ ಮುಂದಿನ ಒಂದು 10 ವರ್ಷಗಳು ಒಂದು ಬ್ಯಾಡ್ ಟೈಮ್ ಬರೋ ಚಾನ್ಸಸ್ಸೇ ಜಾಸ್ತಿ ಇದೆ.
ಯಾಕಂದ್ರೆ ಅಭಿಮಾನಿಗಳ ಈ ವಿಚಾರದಲ್ಲಿ ಅಷ್ಟೇ ಅಲ್ಲ, ನೀವು ನೋಡಿ ನಾವು ಸೌರವ್ ಗಂಗೂಲಿನ ಒಂದು ಇದ್ರಲ್ಲಿ ನೋಡ್ತಿದ್ವು ಒಂದು ಟೈಮಲ್ಲಿ, ವಿದೇಶದಲ್ಲಿ ಫಾರಿನ್ ಕಂಟ್ರಿಗಳಲ್ಲಿ ಅವರು ಅಗ್ರೆಸಿವ್ನೆಸ್ ಅನ್ನ ತೋರಿಸ್ತಾ ಇದ್ರು. ಅದಾದ್ಮೇಲೆ ಬಂದಿದೆ ವಿರಾಟ್ ಕೊಹ್ಲಿ. ಸೊ ಆ ಫಾರಿನ್ ಇದರಲ್ಲಿ ಇಂಡಿಯಾನ ಲೀಡ್ ಮಾಡಿ ಇದು ಮಾಡಿದವರು. ಬಟ್ ಇವರಿಬ್ರು ಬಿಟ್ಟರೆ ಫಾರಿನಲ್ಲಿ ಟೀಮ್ ಇಂಡಿಯಾವನ್ನ ಯಶಸ್ವಿಯಾಗಿ ಕರ್ಕೊಂಡೋಗಿದ್ದು ಇನ್ಯಾರೂ ಇಲ್ಲ. ಸೊ ಇವಾಗ ಟೆಸ್ಟ್ ಕ್ಯಾಪ್ಟನ್ಗೂ ಹುಡುಕಾಟ ಮಾಡ್ತಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಯಾರನ್ನು ಮಾಡಿದ್ರೆ ಬೆಸ್ಟ್ ಅಂತ. ಬಟ್ ಅಂಥವ್ರು ಯಾರು ಇಲ್ಲ. ಯಾಕಂದ್ರೆ ಆ ಫಿಟ್ನೆಸ್ ಉಳಿಸ್ಕೊಂಡವರು ಯಾರು ಇಲ್ಲ, ಆ ಫಾರ್ಮಲ್ಲಿ ಇರೋರು ಯಾರು ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ 10 years ವಿರಾಟ್ ಕೊಹ್ಲಿ ಅಲಭ್ಯತೆ ಮಾತ್ರ ಸಿಕ್ಕಾಪಟ್ಟೆ ಕಾಡುತ್ತೆ ಇಂಡಿಯಾ. ನಿಜ ಮೇಡಮ್. ಇನ್ನೊಂದು ಕಡೆಗೆ ಕ್ರಿಕೆಟ್ ಅಂದರೆ ನಾವು ಟೆಸ್ಟ್ ಯಾವ ಒಬ್ಬ ಆಟಗಾರ ಪರಿಪಕ್ವವಾಗಿ ಆಡ್ತಾನೆ ಅವನು ನಿಜವಾದ ಕ್ರಿಕೆಟ್ ಪ್ಲೇಯರು. ನಾವು T20ನ ಕನ್ಸಿಡರ್ ಮಾಡೋಕ್ಕಾಗಲ್ಲ, ODIನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಿಮಗೆ ನೋಡಿ ಅದಕ್ಕೋಸ್ಕರನೇ ಆಸಿಸ್ ಟೆಸ್ಟ್ ಆಗಿರ್ಬೋದು, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟಿಗೆ ಎಷ್ಟು ಜನ ಕೂತ್ ನೋಡ್ತಾರೆ. ಅಂದರೆ ಒಬ್ಬ ನಿಜವಾದ ಕ್ರಿಕೆಟ್ ಪ್ಲೇಯರ್ ಅಂದ್ರೇ ಆತನ ತಾಳ್ಮೆ, ಆತನಿಗಿರುವ ಶಾರ್ಟ್ ಸೆಲೆಕ್ಷನ್ಗಳು, ಪ್ರತಿಯೊಂದು ಅವರ ಎಬಿಲಿಟಿನ ಟೆಸ್ಟ್ ಮಾಡಬೇಕಂದ್ರೆ ಆತ ಕ್ರಿಕೆಟ್ ಟೆಸ್ಟಲ್ಲಿ ಪಕ್ವತೆಯನ್ನು ಪಡ್ಕೊಬೇಕು, ಆಗ ಪರಿಪಕ್ವವಾಗಿರುವಂಥ ಕ್ರಿಕೆಟರ್ ಆಗ್ತಾನೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಮುಕುಂದ್ ಸರ್ ಹೇಳಿದಂಗೆ ವಿರಾಟ್ ಕೊಹ್ಲಿಯ ನಂತರ ಇವಾಗಿರೋರಿಗೆ ಪೇಷನ್ಸ್ ಇಲ್ಲ. ನೋಡಿ ನೀವು ಪಂತನ ಹಾಕೊಳ್ಳಿ, 4 ಬಾಲ್ ಆಡಿ 3ನೇ ಬಾಲಿಗೆ 6 ಹೊಡೆದು ಅದು ಏನೋ ಸರ್ಕಸ್ ಮಾಡ್ತಾರೆ. ಟೆಸ್ಟಿಗೆ ಅದರದ್ದೇ ಆದ ಘನತೆ ಇರುತ್ತೆ. ಫಸ್ಟ್ ಆಫ್ ಆಲ್ ಪೇಷನ್ಸ್ ಇರಬೇಕು. ನೀವು ನಮ್ಮ ರಾಹುಲ್ ದ್ರಾವಿಡ್ ನೋಡಿದ್ರೆ 100 ಬಾಲ್ ಆಡಿದ್ರೆ 2 ರನ್ ಹೊಡೆದಿರ್ತಾರೆ. ಆ ಥರದ ಪ್ಲೇಯರ್ಸ್ ಬೇಕು. ಜೊತೆಗೆ ಈಗ ರನ್ ಕಲೆ ಹಾಕಬೇಕು. ಎರಡೂ ಕೆಲಸವನ್ನು ಇವ್ರು ಮಾಡ್ತಾ ಇದ್ರು. ಅಷ್ಟೊಂದು ಪಕ್ವತೆ ಸಾಧ್ಯನೇ ಇಲ್ಲ. ಅದನ್ನ ಮಿಸ್ ಮಾಡ್ಕೊಳ್ಳದೆ ಇರೋ ಪ್ರತಿಯೊಬ್ಬರು ಯಾರು ಸಾಧ್ಯನೇ ಇಲ್ಲ ವಿರಾಟ್ ಕೊಹ್ಲಿನ. ಅವ್ರು ಸರ್ ಹೇಳಿದಾಗ ಇನ್ನೊಂದು ದಿನ ಟೆಸ್ಟ್ ನೋಡೋಕ್ಕೆ ಇಂಡಿಯಾನ ಬಲಿಷ್ಠವಾಗಿಲ್ಲ ಅನ್ಸ್ಬಿಡುತ್ತೆ ನಮಗೆ. ಅಲ್ಲ ಈಗ ನೀವು ನಾವು ನೋಡಿ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ಗೆ ಇದು ಕೊಟ್ಟ ಮೇಲೆ T20 ಮಾರ್ಕೆಟೇ ಬಿದ್ದೋಗಿದೆ. ಹೌದು, ನೀವು ಇಂಡಿಯನ್ T20 ಮ್ಯಾಚ್ ಆದ್ರೆ ಓಕೆ, ಕ್ಲೈಮ್ಯಾಕ್ಸ್ ನೋಡೋಣ, ಇಲ್ಲಾಂದ್ರೆ ನಾಳೆ ಸ್ಕೋರ್ ನೋಡ್ಕೋಣ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಆ ಥರ ಕೇವಲ 4 ಅವರ್ ಆಟವನ್ನೇ ನಾವು ನೋಡೋಕೆ ಇಷ್ಟಪಡ್ತಿಲ್ಲ ಈಗ. ಇನ್ನು ನಾವು 5 ದಿನದ ಆಟವನ್ನ ರಿಯಲಿ ನಾವು ಮಿಸ್ಸಿಂಗ್ ವಿರಾಟ್ ಕೊಹ್ಲಿ. ಎಸ್ ಸರ್, ಇನ್ನು ನೀವಾಗಲೇ ಹೇಳ್ದಂಗೆ ತುಂಬ ಫಿಟ್ ಆಗು ಇದ್ರು. ಫಿಟ್ನೆಸ್ ವಿಷಯದಲ್ಲಿ ಯಾವುದೇ ಇನ್ನೊಂದು ಮಾತಿಲ್ಲ. ಜೊತೆಗೆ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದಾಗ ಎಲ್ಲರ ಸ್ಟೇಟಸ್ ಸ್ಟೋರಿ ಎಲ್ಲದರಲ್ಲೂ ಬರೀ ಅವ್ರದ್ದೇ ಫೋಟೋಸ್ ತುಂಬಿ ಹೋಗಿತ್ತು. ಸೊ ಯಾಕೆ ಈ ಥರ ಡಿಸಿಷನ್ ತಗೊಂಡ್ರು ಅಂತ ನಿಮಗೆ ಅನಿಸುತ್ತೆ? ಕೆಲವೊಂದು ಮಾಹಿತಿ, ಕೆಲವೊಂದು ಏನು ಗಾಸಿಪ್ ಅಂತ ಹೇಳ್ತೀವಲ್ಲ, ಅದ್ರ ಪ್ರಕಾರ ಬಂದರೆ ಇದು ಟೀಮ್ ಇದರಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಎಸ್ಪೆಷಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಗೌತಮ್ ಗಂಭೀರ್ ಇದಾಗ್ತಿದ್ದಾರೆ, ಇಂಟರ್ಫಿಯರ್ ಆಗ್ತಿದ್ದಾರೆ. ಆಮೇಲೆ ಯಾಕಂದರೆ ವಿರಾಟ್ ಕೊಹ್ಲಿ ಒಂದು ಒಪಿನಿಯನ್ನ ತಗೋಬೇಕಾಗುತ್ತೆ. ಯಾಕಂದರೆ ನೋಡಿ, ಗೌತಮ್ ಗಂಭೀರ್ ಟೀಮ್ ಇಂಡಿಯಾವನ್ನು ಬಿಟ್ಟು ಆಲ್ಮೋಸ್ಟ್ 12 ವರ್ಷಗಳಾಗಿದೆ. ಓಕೆ, ಆ 12 ವರ್ಷಗಳ ಒಂದು ಟೀಮ್ ಬಿಲ್ಡಿಂಗಲ್ಲಿ ಪಾತ್ರ ವಹಿಸೋದು ವಿರಾಟ್ ಕೊಹ್ಲಿನೇ. ನೋಡಿ, ಅವ್ರು ಕ್ಯಾಪ್ಟನ್ಸಿ ವಹಿಸ್ಕೊಂಡ್ಮೇಲೆ ಟೀಮ್ ಇಂಡಿಯಾ ಟೆಸ್ಟಲ್ಲಿ ನಂಬರ್ 1 ಸ್ಥಾನವನ್ನು ಹೋಗಿತ್ತು. ಅದನ್ನು ನಾವು ಮರೆಯೋ ಹಾಗಿಲ್ಲ. ಅಂತ ಇದನ್ನು ಹೋಗಿ ಗೌತಮ್ ಗಂಭೀರ್ ಯಾಕೆ ಅವ್ರು ತಡೀಬೋದಾಗಿತ್ತು, ಅವ್ರಿಗೆಲ್ಲ ಆಕ್ಸಿಸಿ. ಬಟ್ ಗೌತಮ್ ಗಂಭೀರ್ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿನೇ ನಿರ್ಲಕ್ಷ್ಯ ವಹಿಸಿದ್ರ ಅಂತ. ಈ ಗೌತಮ್ ಗಂಭೀರ್ ಕೋಚ್ ಆದಾಗೂ ಕೂಡ ಸಾಕಷ್ಟು ಕೇಳಿಬಂದಿದ್ದು ಇದೇ ವಿಚಾರ. ಎಲ್ಲೋ ಕೊಹ್ಲಿ ಆಮೇಲೆ ಇವರು ರೋಹಿತ್ ಕೆರಿಯರ್ ಮುಗಿಯುತ್ತೆ ಅಂತ. ಇವತ್ತು ಅದು ಸಾಕ್ಷಿ ಸಮೇತ ಪ್ರೂವ್ ಆಗ್ತಾ ಇದೆ. ಸೊ ಇದಾಗಬಾರ್ದಾಗಿತ್ತು. ಬಟ್ ಇನ್ನೊಂದು ಏನಪ್ಪ ಅಂದರೆ BCCIಗೆ ನಾವು ಎದುರಾಕೋಣಕ್ಕೂ ಆಗಲ್ಲ. ಈಗ ವಿರಾಟ್ ಕೊಹ್ಲಿ ಸ್ವತಃ ಬರ್ತೀನಿ ಅಂದ್ರೂ ಕೂಡ BCCI ಒಪ್ಕೊಳ್ಳಲ್ಲ. ಅಂಥ ಸಿಸ್ಟಮ್ ಸಚಿನ್ಗೂ ಇತ್ತು, ಅದು ಎಲ್ಲರಿಗೂ ಇತ್ತು, ಯಾರಿಗೂ ಇದು ಮಾಡೋದಿಲ್ಲ. ಬಟ್ ವಿರಾಟ್ ಕೊಹ್ಲಿ ಇಲ್ಲಿ ಓನ್ ಡಿಸಿಷನ್ನ ಆತರ ಪಟ್ಟರು ಅಂತ ಹೇಳ್ತೀನಿ. ಇನ್ನೊಂದು ಅನ್ಫಾರ್ಚುನೇಟ್ ಯಾಕೆ ಅಂದರೆ ವಿರಾಟ್ ಕೊಹ್ಲಿಯನ್ನು ನಾವು ಏನು ಅವ್ರು ಹೋದ್ರೆ ಸಾಕು ಅಂತ ಕೆಲವ್ರು ಕಾಯ್ತಿದ್ರು, ಕೆಲವ್ರು ಮಾತ್ರ ಇರಬೇಕು ಅಂತ ನಮ್ಮಂಥ ಫ್ಯಾನ್ಸ್ ಕಾಯ್ತಾ ಇದ್ರು. ಬಟ್ ಇಲ್ಲಿ ಗೆದ್ದಿದ್ದು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಅನ್ಫಾರ್ಚುನೇಟ್ ಅಷ್ಟೇ. ಎಸ್ ಸರ್, ಇನ್ನು IPLಗೆ ಬಂದರೆ ಪ್ರೇಮ್ ಸರ್, ಈ ಸೀಸನಲ್ಲಿ ಎಸ್ಪೆಷಲಿ ನಿಮಗೆ ಸಖತ್ ಥ್ರಿಲ್ಲಿಂಗ್ ಅನಿಸಿದ್ದು ಮ್ಯಾಚ್ ಯಾವುದು ಸರ್ ಇಲ್ಲಿ ತನಕ? ಮೇಡಮ್, ಪ್ರತಿ ಒಂದು RCB ಮ್ಯಾಚ್ಗಳು ಥ್ರಿಲ್ಲಿಂಗ್ ಮ್ಯಾಚ್ಗಳೇ. ನಾವು ಸೋತ್ರು ಗೆದ್ರೂ ಅವು ಥ್ರಿಲ್ಲಿಂಗಲ್ಲೇ ಗೆದ್ದಿದ್ದೀವಿ. ಒಂದು ಅಂತ ಹೇಳಿದ್ರೆ ಥ್ರಿಲ್ಲಿಂಗ್ ಅಂತ ಹೇಳಿದ್ರೆ ನಮಗೆ ಕೊಹ್ಲಿ ಇರಬೇಕು. ಕೊಹ್ಲಿ ಇದ್ರೆ ಥ್ರಿಲ್ಲಿಂಗ್. ಅಂದರೆ ಯಾಕಂತ ಹೇಳಿದ್ರೆ ಕೊಹ್ಲಿ ಆ ಮನೋಭಾವನೆ ನೋಡಿ ಬೇರೆ ಯಾರಿಗೂ ಇರಲ್ಲ. ಯಾರೋ ಒಬ್ಬ ನಾನು ಆಡದೇ ಇದ್ರೂ ಪರವಾಗಿಲ್ಲ, ಅವ್ರು ಡಕ್ಕಾಗಿ ಹೋದ್ರು ಕೂಡ ಡಗ್ಔಟಲ್ಲಿ ಬೇರೆ ಯಾರಾದರೂ 6 ಹೊಡೆದ್ರೆ ಅದಕ್ಕೆ ಅಪ್ರಿಸಿಯೇಟ್ ಮಾಡ್ತಾ ಇರ್ತಾರೆ, ಚೇರ್ ಅಪ್ ಮಾಡ್ತಾರೆ, ಅವರೇ 6 ಹೊಡೆದಷ್ಟು ಖುಷಿ ಪಡ್ತಾ ಇರ್ತಾರೆ ಅಂಥ ಒಬ್ಬ ಪ್ಲೇಯರು. ಹಾಗಾಗಿ ಈ ಒಂದು IPL ಅಂತ ನೋಡಿದಾಗ ನಮಗೆ RCB ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ಲಾಸ್ಟ್ ಮೂಮೆಂಟ್ ಥ್ರಿಲ್ಲಿಂಗ್ ಕೊಟ್ಟು ಗೆದ್ದಿರೋದೇ ಹೆಚ್ಚಿದೆ. ಎಲ್ಲ ಮೂಮೆಂಟ್ನ ನೋಡ್ಬೇಕಂತ ಹೇಳಿದ್ರೆ RCB ಈ ಥ್ರಿಲ್ಲಿಂಗ್ ಅಂದ್ರೇನೆ RCB ಅಂದ್ರೇನೆ ಥ್ರಿಲ್ಲಿಂಗ್. ಪ್ರತಿಯೊಂದು ಮ್ಯಾಚಲ್ಲೂ ನೀವು ಯಾವುದೇ ಮ್ಯಾಚ್ ತಗೊಳ್ಳಿ, ಕಮ್ಮಿ ಸ್ಕೋರಿಗಾಗಿರ್ಬೋದು, ಹೆಚ್ಚು ಸ್ಕೋರಿಗಾಗಿರೋದು. ಸೋಲೋ ಮ್ಯಾಚನ್ನು ನೋಡಿ, ಅವತ್ತು ಕೃಣಾಲ್ ಪಾಂಡೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅವತ್ತು. ಇಲ್ಲ ಅಂತ ಹೇಳಿದ್ರೆ ಆ ಮ್ಯಾಚ್ ಹೋಯ್ತು ಅಂದ್ಕೊಂಡು ಕೂತಿರೋ ಮ್ಯಾಚ್ನ ವಾಪಸ್ ಕಮ್ ಬ್ಯಾಕ್ ಮಾಡಿದ್ರು ಅವ್ರ ಮೋಡಿಂದ ಬ್ಯಾಟಿಂಗ್ ಬೌಲಿಂಗ್
ಎರಡೂ ಮಾಡಿದ್ರು. ಮೇ ಬಿ ನನಗನ್ಸುತ್ತೆ ಆ ಮ್ಯಾಚ್ ಒಂದು ಥ್ರಿಲ್ಲಿಂಗ್ ಆಗಿತ್ತು ಅಂತ. ಮತ್ತೆ ಇನ್ನೊಂದು ಮ್ಯಾಚ್ RCB CSK, ಯಶ್ ದಯಾಳ್ ಅವರು ಕೂಡ ಸೂಪರ್ ಆಗಿ ಆಡಿ ಇದ್ ಮಾಡಿದ್ರು. ಸೊ ಇನ್ನು ಮುಕುಂದ್ ಸರ್, ನಿಮ್ಗೆ ಯಾವ್ದು ಸಖತ್ ಥ್ರಿಲ್ಲಿಂಗ್ ಅನ್ಸಿದ್ದು ಈ ಸೀಸನ್ ಅಲ್ಲಿ 2-3 ಮ್ಯಾಚ್ಗಳು ತುಂಬಾ ಇಂಪಾರ್ಟೆಂಟ್ ನನಗೆ ಅನಿಸಿದ್ದು. ಒಂದು ಮುಂಬೈ ಮ್ಯಾಚ್ ನಡೀತು ಮುಂಬೈನಲ್ಲೇ, ಬಟ್ ಅದು ಮಳೆ ಇದಾಗಿ 10:30 ಶುರುವಾಯ್ತು, ರಾತ್ರಿ 12:45 ನಾವು ರಿಪೋರ್ಟಿಂಗ್ ನೋಡ್ತಾ ಇದ್ವಿ. ಆ ಒಂದು ಮ್ಯಾಚ್ ಸೂಪರ್ ಓವರ್ ಎಲ್ಲ ಆಗಿ ಆ ಮಿಡ್ ನೈಟ್ ಅಲ್ಲಿ ಒಳ್ಳೆ ಡ್ರಾಮಾ ಅನ್ನಿಸ್ತಾ ಇತ್ತು. ಬಟ್ ನನಗೆ ಮಜಾ ಕೊಟ್ಟಂತ ಮ್ಯಾಚ್ ಅಂದ್ರೆ ನಾನು ಸ್ಟೇಡಿಯಂ ಅಲ್ಲಿ ನೋಡಿ ಆ ವೈಬ್ಗೆ ಏನು RCB ರಾಜಸ್ಥಾನ್ ಇಲ್ಲ ಆಡಿದ್ರಲ್ಲ, ಸೊ ಆ ಮ್ಯಾಚ್ ಅಲ್ಲಿ ಜೋಶ್ ಹೇಸಲ್ವುಡ್ 18th ಓವರ್ ಅಲ್ಲಿ ಭುವನೇಶ್ವರ್ ಕುಮಾರ್ 26 ರನ್ ಕೊಟ್ಟಿದ್ರು. ಸೊ ಅದಾದ್ಮೇಲೆ ಜೋಶ್ ಹೇಸಲ್ವುಡ್ 2 ವಿಕೆಟ್ ತೆಗೆದು ಮ್ಯಾಚ್ ಅನ್ನು ಗೆಲ್ಸ್ಕೊಟ್ಟಿದ್ರು. ಸೊ ಆಮೇಲೆ ಅದೇ ಹೇಳಿದ್ರಲ್ಲ ನೀವು CSK ಮ್ಯಾಚ್ ಅದಂತೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮೋಸ್ಟ್ ಆಂಟಿಸಿಪೇಟೆಡ್ ಮ್ಯಾಚ್ ಆಗಿತ್ತದು. ಗೆಲ್ತಾರ ಅನ್ನೋ ಒಂದಿತ್ತು. ಬಟ್ ಯಶ್ ದಯಾಳ್ ಹ್ಯಾಟ್ಸ್ ಆಫ್, ಅವತ್ತು ಮ್ಯಾಚ್ ಗೆಲ್ಸ್ಕೊಟ್ಟಿತ್ತು. ನಾನು ಇವಾಗಲೂ ಒಂಥರ ರೋಮಾಂಚನ ಅನ್ಸುತ್ತೆ ಆ ಮ್ಯಾಚ್ ಅಂತ ನೆನೆಸ್ಕೊಂಡ್ರೆ. ಈ ಒಂದು 2-3 ಮ್ಯಾಚ್ಗಳು ಮಾತ್ರ ಈ ಸೀಸನ್ ಅಲ್ಲಿ ಬೆಸ್ಟ್ ಅಂತ ಅನುಭವ ಕೊಟ್ಟಿರೋದು. ಎಸ್, ಇನ್ನು ಪ್ರೇಮ್ ಸರ್, ಇವಾಗ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ, ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ, ಹೇಗೆ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಈ ಬಾರಿ? ಮೇಡಮ್, ಅವಾಗ್ಲೇನೆ ಮುಕುಂದ್ ಸರ್ ಹೇಳ್ತಾ ಇದ್ರು, ಒಂದು ವಾತಾವರಣ ಏನಾಗುತ್ತೆ, ಡ್ರೆಸ್ಸಿಂಗ್ ರೂಮ್ನ ವಾತಾವರಣ ಕ್ಯಾಪ್ಟನ್ಸಿ ಮೇಲೆ ಎಲ್ಲ ರೀತಿಯ ಪ್ರಭಾವವನ್ನು ಬೀರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಆಟಗಾರರ ಜೊತೆಗೆ ನಾವು ಡ್ರೆಸ್ಸಿಂಗ್ ರೂಮ್ ಹಂಚ್ಕೋಬೇಕಾದ್ರೆ ನಾನು ಡಿಸೈಡ್ ಮಾಡಬೇಕಾ ಅಥವಾ ಪ್ರತಿ ಡಿಸೈಡ್ಗೂ ಬೇರೆಯವ್ರನ್ನ ಕೇಳಬೇಕಾ ಅಂತ ಒಂದಿರುತ್ತೆ. ಜೊತೆಗೆ ಕೊಹ್ಲಿ ಇದ್ದಾರಪ್ಪ, ಕೊಹ್ಲಿನ ಬಿಟ್ಟು ನನಗೆ ಕೊಟ್ಟಿರ್ಬೇಕಾದ್ರೆ ನಾವು ಅವ್ರ ಅಂಡರಲ್ಲಿ ಹೇಗಿರಬೇಕು ಅನ್ನೋ ಒಂದು ಒತ್ತಡ ಇರುತ್ತೆ. ಜೊತೆಗೆ ಅಭಿಮಾನಿಗಳ ವರ್ಗ, ಬೃಹತ್ ಸಂಖ್ಯೆಯಲ್ಲಿ ಅಭಿಮಾನಿಗಳಿರೋದು RCBಯಲ್ಲಿ, ಅವರ ಒಂದು ಆ್ಯಂಗಲಲ್ಲೂ ಕೂಡ ತಂಡವನ್ನು ಮುನ್ನಡೆಸಬೇಕಾಗುತ್ತೆ. ಜೊತೆಗೆ ಇದರ ಆಚೆಗೆ ವೈಯಕ್ತಿಕ ಪರ್ಫಾರ್ಮೆನ್ಸ್ ಕೂಡ ಆ ಒಂದು ತಂಡದ ಗೆಲುವಿಗೆ ಜೊತೆಗೆ ಅವರಿಗೆ ಒಂದು ಅಗತ್ಯ ಆಗಿರುತ್ತೆ. ಹಾಗಾಗಿ ಈ ಎಲ್ಲವನ್ನ ಕೂಡ ಅವರು ತುಂಬ ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತ ಆಲ್ರೆಡಿ ಟೀಮ್ ಎಲ್ಲ ಡಿಸೈಡ್ ಮಾಡಿನೇ, ಇನ್ಕ್ಲೂಡಿಂಗ್ ಕೊಹ್ಲಿ ಆಲ್ಸೋ ಡಿಸೈಡ್ ಮಾಡಿನೇ ಕೊಟ್ಟಿದ್ದಾರೆ. ಮೇ ಬಿ ಈ ಬಾರಿ ಅದನ್ನೆಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಒಂದು ಥರ್ಡ್ ಅಂಪೈರ್ ಮನವಿಯನ್ನು ಮಾಡಬೇಕು ಅಂತ ಹೇಳಿದ್ರು, ಟೀಮ್ ಡಿಸೈಡ್ ಮಾಡಿ ಮಾಡ್ತಾ ಇದ್ರು. ಯಾಕಂದ್ರೆ ಏಕಾಏಕಿ ನಿರ್ಧಾರಗಳನ್ನು ಯಾವುದೋ ಅವ್ರು ತೆಗೆದುಕೊಂಡಿಲ್ಲ. ಜೊತೆಗೆ ಒಂದು 11 ಬಳಗದಲ್ಲಿ ಮೊದಲೇ ನಾವು RCB ಅಂತ ನೋಡಿದಾಗ ಬೆಂಚಲ್ಲಿ ಇರೋರು ಬೆಂಚಲ್ಲೇ ಇರ್ತಾ ಇದ್ರು. ಒಂದು ಟೀಮ್ ಒಂದು ಮ್ಯಾಚ್ ಏನು ಗೆಲ್ತು ಆ ಮ್ಯಾಚ್ ಕಂಪ್ಲೀಟ್ ಅದನ್ನೇ 11 ಬಳಗನ ಆ ಒಂದು ಆವೃತ್ತಿ ಮುಗಿಯೋವರೆಗೂ ಆಡಿಸ್ತಾ ಇದ್ರು. ಬಟ್ ಈ ಸರಿ ಡಿಫ್ರೆಂಟ್ ಆಗಿ ನೋಡ್ತಿದ್ದಾರೆ, ಬೇರೆ ಬೇರೆ ಪ್ಲೇಯರಿಗೆ ಸಡನ್ ಆಗಿ ಅವಕಾಶ ಕೊಡ್ತಾ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ನಾಗಿ ತುಂಬ ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ. ನೋಡಿ, ನಮಗೆ ಪಡಿಕಲ್ ಇದ್ದಷ್ಟು ದಿನ ತುಂಬ ಚೆನ್ನಾಗಿತ್ತು, ಇಂಪ್ಯಾಕ್ಟ್ ಆಗಿ ಬರ್ತಾ ಇದ್ರು. ಒಬ್ಬ ಸ್ಟ್ರಾಂಗ್ ಪ್ಲೇಯರ್ನ ಇಂಪ್ಯಾಕ್ಟ್ ಆಗಿ ಬಳಸ್ಕೊಂಡಾಗ 11 ಬಳಗದಲ್ಲಿ 12 ಜನ ಆಡಿದಷ್ಟು ಸ್ಟ್ರೆಂತ್ ಇರುತ್ತೆ. ಟೋಟಲಿ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನೋಡಿ, ತುಂಬ ಎಕ್ಸ್ಪೀರಿಯನ್ಸ್ ಧೋನಿನೇ ತಂಡವನ್ನು ಮುನ್ನಡೆಸಕ್ ಆಗಲಿಲ್ಲ. ಒಂದು ಹೊಸ ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ಅದ್ಭುತವಾಗಿ ಅದು ಕೂಡ ಈ ಸಾರಿ ಕಪ್ ಗೆಲ್ಲತ್ತೆ ತಂಡ ಅನ್ನೋವಷ್ಟರ ಮಟ್ಟಿಗೆ ಒಂದು ಚಾಪ್ ಮೂಡಿಸಿರೋದು ನಿಜಕ್ಕೂ ಗ್ರೇಟ್ ಕ್ಯಾಪ್ಟನ್ಸಿ. ಇದಕ್ಕೆ ಒಂದು ಆ್ಯಡಪ್ ನಾವು ಮಾಡೋದಾದ್ರೆ, ರಜತ್ ಕ್ಯಾಪ್ಟನ್ ಫಸ್ಟ್ ಡೇ ಇಂಟ್ರೊಡಕ್ಷನ್ ಮಾಡಿದಾಗ ಅವ್ರ ಕಾನ್ಫಿಡೆಂಟ್ ಇರಲೇ ಇರಲಿಲ್ಲ. ಅವ್ರಿಗೆ ಪ್ರೆಷರ್ ಕಾಣಿಸ್ತಾ ಇತ್ತು, ಹೇಗಪ್ಪ ವಿರಾಟ್ ಕೊಹ್ಲಿ ಇರ್ತಾರೆ, ಅವ್ರು ಬಿಟ್ಟು ನಾನು ಹೇಗೆ ಡಿಸಿಷನ್ಸ್ ತಗೊಳ್ಳಿ ಅಂತ ಅನಿಸ್ತಾ ಇತ್ತು. ಆಮೇಲೆ ದೊಡ್ಡ ಟೀಮ್ ಇದೆ ನೋಡಿ, ನೀವು ಫಾರಿನ್ ಪ್ಲೇಯರ್ಸಲ್ಲೂ ನಾವು ನೋಡಿದ್ರೆ ಜೋಶ್ ಹೇಸಲ್ವುಡ್ ಅನುಭವಿ ಆಟಗಾರ ಇದ್ದಾರೆ ಟೀಮ್, ಇವರೆಲ್ಲ ಬಿಗ್ ಪ್ಲೇಯರ್ ಇರುವಾಗ ರಜತ್ ಪಾಟಿದಾರ್ ಅಂತ ಒಬ್ಬ ಸಾಮಾನ್ಯ ಇವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂದರೆ ರಿಯಲಿ ಅದು ದೊಡ್ಡ ರಿಸ್ಕ್ ಆಗಿತ್ತು. ನಾವು ಚೆನ್ನೈ ಸೂಪರ್ ಕಿಂಗ್ಸ್ನ ನೋಡೋಣ, ನಾವು ಫಸ್ಟು ಧೋನಿನ ಬಿಟ್ಟು ಮಾಡಿದ್ದೆ ರವೀಂದ್ರ ಜಡೇಜಾಗೆ ಈ ಅನುಭವ ಎಷ್ಟಿತ್ತು. ಬಟ್ ಅವ್ರು 4-5 ಮ್ಯಾಚ್ಗೆ ಅವ್ರು ಸುಸ್ತಾಗೋಗ್ಬಿಟ್ರು, ಆ ಟೀಮ್ನ ಲೀಡ್ ಮಾಡೋಕ್ಕಾಗಲಿಲ್ಲ. ಸೇಮ್ RCB ಅಷ್ಟೇ ಪವರ್ಫುಲ್ ಇದೆ CSK. ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಅವರು ಕೂಡ 4-5 ಮ್ಯಾಚ್ಗೆ ಬೇಡಪ್ಪ ಅನ್ನೋ ಇಂಜೂರ್ಡ್ ಆಗಿ ಹೋಗಿದ್ದಾರೆ. ಬಟ್ ರಜತ್ ಪಾಟಿದಾರ್ ಈ ಮಟ್ಟಕ್ಕೆ ಬಂದಿದೆ. ಇವಾಗ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಮಾತಾಡಿದಾಗ ಅವ್ರ ಮುಖದಲ್ಲಿ ಕಾನ್ಫಿಡೆಂಟ್ ಕಾಣ್ತಾ ಇತ್ತು. ಅಂದರೆ ಚೇಂಜ್ ಓವರ್ ಎಷ್ಟಿತ್ತು ಅಂದರೆ ಇದಕ್ಕೆ ರೀಸನ್ ಏನಪ್ಪ ಅಂದರೆ ಟೀಮಲ್ಲಿ ಉಳಿದಂಥ ಪ್ಲೇಯರ್ಸು ರಜತ್ ಪಾಟಿದಾರ್ಗೆ ಕೊಟ್ಟಿರೋ ಸಪೋರ್ಟು. ನಾವು ರಜತ್ ಪಾಟಿದಾರ್ ಕ್ಯಾಪ್ಟನ್ ಕಾನ್ಫಿಡೆಂಟ್ ಆಗಿ ಇದು ಮಾಡಬೇಕಾದ್ರೆ ಬ್ಯಾಕ್ ಸಪೋರ್ಟ್ ಹೇಗಿದೆ ಅಂತ ನಾವು ನೋಡಿದ್ರೆ ವಿರಾಟ್ ಕೊಹ್ಲಿಯಿಂದ ಹಿಡಿದು ಎಲ್ಲರೂ ಅಷ್ಟೇ, ಕೋಚಿಂದ ಹಿಡಿದು ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಆ ಮ್ಯಾನೇಜ್ಮೆಂಟು ಕೂಡ ಪುಷಪ್ ಮಾಡಿದೆ, ನೀವು ಭಯ ಪಡಬೇಡಿ ಹೋಗಿ ಅಂತ. ಸೊ ಹಾಗಾಗಿನೇ ರಜತ್ ಪಾಟಿದಾರ್ ಇವತ್ತು ಟೀಮ್ನ ನಂಬರ್ 1 ಸ್ಥಾನಕ್ಕೆ ತಂದು ಕೊಟ್ಟಿರೋದು. ಎಸ್ ಸರ್, ಇನ್ನು ಪ್ರೇಮ್ ಸರ್, ಈಗ ಈ ಫಾರಿನ್ ಪ್ಲೇಯರ್ಸ್ ಬಗ್ಗೆ ಮಾತಾಡಿದ್ವಿ, ರಜತ್ ಪಾಟಿದಾರ್ ಅವ್ರ ಬಗ್ಗೆ, ಕ್ಯಾಪ್ಟನ್ಸಿ ಬಗ್ಗೆ ಕೂಡ ಮಾತಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಕಾಂಪಿಟೇಷನ್ ತುಂಬಾ ಟಫ್ ಆಗ್ತಾ ಹೋಗುತ್ತೆ ಮುಂದೆ. ಸೊ ಮುಂದಿನ ದಿನಗಳಲ್ಲಿ ಈ ನಮ್ಮ RCB ಟೀಮಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕಾ, ಹೇಗೆ ಅನ್ಸುತ್ತೆ? ಇಲ್ಲ ಮೇಡಮ್, ಏನಾದರೂ ಬೌಲಿಂಗ್ ಅಲ್ಲಿ ಪ್ಲೇಯರ್ಸ್ ಆಡದೇ ಹೋದ ಪಕ್ಷದಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಬಿಟ್ರೆ ಬ್ಯಾಟಿಂಗ್ ಲೈನಪ್ಗೆ ಇವಾಗ ಪಡಿಕಲ್ ಪ್ಲೇಸಿಗೆ ಆಡ್ಲಿಕ್ಕೆ ನಮ್ಮ ಕರ್ನಾಟಕದ ತಂಡದ ನಾಯಕ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ. ಮೇ ಬಿ ಮಯಾಂಕ್ ಅಗರ್ವಾಲ್ ನಿನ್ನೆ ಕೂಡ ಅದ್ಭುತವಾಗಿ ಎಲ್ಲರೂ ಕೂಡ ಮಾತಾಡಿದ್ದೀವಿ ನಾವು ಮಯಾಂಕ್ ಅಗರ್ವಾಲ್ ಅವರ ಇಂದಿನ ಅಕಾಡೆಮಿಕ್ ಇಯರಲ್ಲಿ ಅವ್ರ ಸಾಧನೆ ಎಷ್ಟಿದೆ ಅಂತ. ಬಟ್ ನಮಗೆ ಅವರು ಒಂದು ಚಾಪ್ ಮೂಡಿಸ್ಬಿಟ್ರೆ
ವೈಯಕ್ತಿಕವಾಗಿ RCB ಕನ್ನಡಿಗರನ್ನ ತಗೊಳ್ಳಲ್ಲ ಅನ್ನೋದೊಂದಿತ್ತು. ಅದರಲ್ಲೂ ಕೂಡ ಇನ್ನು ಉಳಿದಿರೋ 3 ಮ್ಯಾಚಲ್ಲಿ 2 ಮ್ಯಾಚು ಬೆಂಗಳೂರಲ್ಲೇ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಆ ಮ್ಯಾನೇಜ್ಮೆಂಟ್ ಕೂಡ ಕನ್ನಡಿಗರಿಗೆ ಮಣೆ ಹಾಕಿದೆ. ಅದರಲ್ಲೂ ಕೂಡ ಅನ್ಸೋಲ್ಡ್ ಆದ ಆಟಗಾರನ ಮತ್ತೆ ಇದು ನಂಬಿಕೆಯಿಂದ ಅವರು ಎತ್ಕೊಂಡಿದ್ದಾರೆ. ಒಂದು ಟೀಮಿಗೆ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಟೀಮ್ ಗೆಲುವಾಗುತ್ತೆ, ಈ ಸರಿ ನಮಗೆ ಕಪ್ ಬರುತ್ತೆ. ಇನ್ನೊಂದು ಮಯಾಂಕ್ ಅಗರ್ವಾಲ್ ಅವರ ಉಳಿವಿರುತ್ತೆ, ನೆಕ್ಸ್ಟ್ IPL ಕೂಡ ಆಡ್ಬೋದು, ಅವರ ಕೆರಿಯರ್ ಕೂಡ ಬಿಲ್ಡ್ ಆಗುತ್ತೆ. ನನಗನ್ಸುತ್ತೆ ಆ 3ನೇ ಕ್ರಮಾಂಕದಲ್ಲಿ ಬಂದು ಅವರೊಬ್ಬರು ಸೆಟಲ್ ಆದ್ರೆ RCBನೂ ಸೆಟಲ್ ಆಗುತ್ತೆ, ನಮ್ಮವ್ರು ಸೆಟಲ್ ಆದ್ರು ಅನ್ನೋದು ಖುಷಿ ನಮಗೆ. ನಮಗೆ KL ರಾಹುಲ್ ಆಡಿದಾಗೆಲ್ಲ ಆ ತಂಡ ಹೇಗಾರು ಇರಲಿ KL ರಾಹುಲ್ ಒಂದು ಸೆಂಚುರಿ ಆಗಲಿ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಯಾಕೆಂದ್ರೆ ಕನ್ನಡಿಗರು ನೋಡಿ, ಮನೀಶ್ ಪಾಂಡೆ ಬೆಸ್ಟ್ ಪ್ಲೇಯರ್, ಮನೀಶ್ ಪಾಂಡೆನ ಆಡಿಸ್ತಾನೆ ಇಲ್ಲ ಅವರು. ಅವಾಗೆಲ್ಲ ಒಂದ್ ಕಡೆಗೆ ನಮ್ಗೆ ನೋವಾಗ್ತಿರುತ್ತೆ. ಕನ್ನಡಿಗರು ಟೀಮ್ ಇಂಡಿಯಾಕ್ಕೆ 5-6 ಜನ ನ್ಯಾಷನಲ್ ಆಡ್ತಾ ಇದ್ದಂಥ ಕಾಲದಲ್ಲಿ ಇವಾಗ IPL ಆಡ್ಸಲ್ಲ ಅಂದಾಗ ಪ್ರತಿಭೆಗಳಿದ್ದಾರೆ. ಹಾಗಾಗಿ ನಮ್ಮವ್ರು ಗೆದ್ರೆ ಉಳಿದಾಗಿರ್ತಕ್ಕಂಥ ಬೌಲಿಂಗ್ ಅಲ್ಲಿ ಏನಾದ್ರು ಲೊಂಗಿಡಿ ಇದಾರಲ್ಲ ಅವ್ರು ಮಾತ್ರ ಏನಾದ್ರು ಚೇಂಜಸ್ ಅವರ ಶೆಡ್ಯೂಲ್ ಆಗಿ ಹೋದ್ರೆ ಮಾತ್ರ ಒಂದು ಚೇಂಜ್ ಮಾಡ್ಬೇಕು. ಅದು ಬಿಟ್ರೆ ಹ್ಯಾಜಲ್ವುಡ್ನ ಪ್ರಮುಖ ಪಂದ್ಯಕ್ಕೆ ತರೋ ಪ್ರಯತ್ನ ಮಾಡ್ತಾರೆ RCB. 1-2 ಆಡಿಸ್ತೇ ಹೋದ್ರು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅವ್ರನ್ನ ಕ್ವಾಲಿಫೈಗೆ ಆಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಿಷ್ಟು ನಿನ್ನೆ ನಡೆದಂತಹ RCB ವರ್ಸಸ್ KKR ಮ್ಯಾಚ್ ಬಗ್ಗೆ ಮಾತಾಡಿದ್ವಿ. ಇನ್ನು ಇವತ್ತು ನಡೆಯುವಂತಹ 2 ಮ್ಯಾಚ್ಗಳ ಬಗ್ಗೆ ನಾಳಿನ ಡಿಸ್ಕಷನ್ ಅಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.